ಅವಶೇಷಗಳಡಿ ಸಿಲುಕಿರುವಂತಹ ಅಶ್ವಿನಿ ರಕ್ಷಣೆಯೇ ಈಗಿರುವಂತಹ ಸವಾಲು. ಅವಶೇಷಗಳಡಿಯಲ್ಲಿ ಸುರಕ್ಷಿತವಾಗಿ ಅಶ್ವಿನಿ ಅವರಿದ್ದಾರೆ ಅನ್ನುವಂತಹ ಮಾಹಿತಿ ಸಿಗ್ತಾ ಇದೆ. ಇಬ್ಬರು ಮಕ್ಕಳನ್ನ ಬಿಗಿದಪ್ಪಿಕೊಂಡಿದ್ರು ಅಶ್ವಿನಿ ಅನ್ನೋದು ಗೊತ್ತಾಗ್ತಾ ಇದೆ. ಸದ್ಯ ಇಬ್ಬರು ಮಕ್ಕಳನ್ನು ಕೂಡ NDRF ಟೀಮ್ ಹೊರತಂದಿದೆ. ಅಶ್ವಿನಿ ರಕ್ಷಣೆಗಾಗಿ ಈ ಕಾರ್ಯಾಚರಣೆಯನ್ನ ಮತ್ತೆ ಮುಂದುವರಿಸಲಾಗಿದೆ. ಅವಶೇಷಗಳಡಿಯಲ್ಲಿ ಸಿಲುಕಿಕೊಂಡಿದ್ದಾರೆ. ಅವರ ಭುಜದ ಮೇಲೆ, ಬೆನ್ನಿನ ಮೇಲೆ ದೊಡ್ಡ ಮಟ್ಟದ ಗೋಡೆ ಬಿದ್ದಿದೆ. ಆ ಗೋಡೆಯನ್ನ ಮಕ್ಕಳಿಗೆ ತಾಗದೇ ಇರುವ ರೀತಿಯಲ್ಲಿ ತಾಯಿ ಅಶ್ವಿನಿ ತಡೆ ಹಿಡಿದಿದ್ದು, ಗಾಢ ನಿದ್ರೆಯಲ್ಲೂ ಕೂಡ ತನ್ನ ಮಕ್ಕಳಿಗೆ ಏನೂ ಆಗಬಾರ್ದು ಅಂತ ಹೇಳಿ ರಕ್ಷಾ ಕವಚದ ರೀತಿಯಲ್ಲಿದ್ದು, ಈಗ ಇಬ್ಬರು ಮಕ್ಕಳನ್ನು ಕೂಡ ಹೊರತೆಗೆಯುವಂತಹ ಕೆಲಸ ಆಗಿದೆ. 1 ವರ್ಷದ ಮಗು ಈಗಾಗಲೇ ಹೊರತೆಗೆಯುವಂತಹ ದೃಶ್ಯಾವಳಿಗಳನ್ನು ಕೂಡ ನೀವು ಗಮನಿಸ್ತಾ ಇದ್ದೀರಿ. ಅಶ್ವಿನಿ ಅವರಿಗೆ ಆಕ್ಸಿಜನ್ ಕೊಡಲಾಗಿದೆ, ಮತ್ತೊಂದು ಕಡೆ ನೀರನ್ನು ಕೂಡ ಪೂರೈಕೆ ಮಾಡಲಾಗಿದೆ. ಇದರ ನಡುವೆ ಕಾರ್ಯಾಚರಣೆ ಮುಂದುವರಿತಾ ಇದೆ. ಮತ್ತಷ್ಟು ಡೀಟೇಲ್ಸ್ ಸುಕ್ಪಾಲ್ ಕೊಡ್ತಾರೆ. ಸುಕ್ಪಾಲ್, ಒಂದು ಕಡೆ 2 ಮಗುವನ್ನು ಹೊರತೆಗೆಯುವಂತಹ ಕೆಲಸ ಆಯಿತು. ಈಗ ಅಶ್ವಿನಿ ಅವರ ಪರಿಸ್ಥಿತಿ ಹೇಗಿದೆ? ಅವರನ್ನ ಹೊರತರುವಂತಹ ನಿಟ್ಟಿನಲ್ಲಿ ರಕ್ಷಣಾ ಕಾರ್ಯಾಚರಣೆ ಹೇಗೆ ಸಾಗ್ತಿದೆ ಅಂತ? ಈಗ ಇಬ್ರು ಮಕ್ಕಳಲ್ಲಿ ಒಂದು ದೊಡ್ಡ ಮಗು ಮೃತಪಟ್ಟಿರುವಂಥದ್ದು. ಆ ಮಗುವಿನ ಮೃತದೇಹವನ್ನು ಹೊರಗೆ ತೆಗೆಯಲಾಗಿದೆ ಮೊದಲಿಗೆ. ಆ ಬಳಿಕ ತಾಯಿ ಮತ್ತು ಮಗು ಯಾರು ಒಟ್ಟಿಗೆ ಇದ್ರು ಆ ದೃಶ್ಯದಲ್ಲಿ ನೀವು ಗಮನಿಸಿದ್ರೆ ಅದರಲ್ಲಿ ಆ ಸಣ್ಣ ಮಗು ಇರುವಂಥದ್ದು. ಆ ಮಗುವನ್ನು ಈಗ ಸುರಕ್ಷಿತವಾಗಿ NDRFನ ತಂಡ ಸೇರಿ ಎಲ್ಲರೂ ರಕ್ಷಣಾ ಕಾರ್ಯಾಚರಣೆ ಮಾಡ್ತಾ ಇದ್ದವರು ಸುರಕ್ಷಿತವಾಗಿ ಹೊರಗೆ ಕರ್ಕೊಂಡ್ಬಂದಿದ್ದಾರೆ. ಮಗುವನ್ನು ತಕ್ಷಣಕ್ಕೆ ದೇರ್ಲಕಟ್ಟೆ ಆಸ್ಪತ್ರೆಗೆ ಆಂಬುಲೆನ್ಸ್ ಮೂಲಕ ತಗೊಂಡು ಹೋಗಲಾಗಿದೆ. ಅಲ್ಲಿ ಚಿಕಿತ್ಸೆಯನ್ನು ಕೊಡುವಂಥ ಕೆಲಸಗಳು ಮುಂದುವರೆದಿದೆ. ಅದರ ಜೊತೆಗೆ ಇಲ್ಲಿಂದಲೇ ತಕ್ಷಣಕ್ಕೆ ಅವರಿಗೆ ಆಕ್ಸಿಜನ್ನ ಮೂಲಕನೇ ಆ ಮಗುವನ್ನು ತಗೊಂಡು ಹೋಗಿರುವಂಥದ್ದು. ಯಾವುದೇ ರೀತಿಯಾದಂಥ ತೊಂದರೆಗಳಾಗಿಲ್ಲ, ಮಗುವಿಗೆ ಹೆಚ್ಚಿನ ಗಾಯಗಳು ಆಗಿಲ್ಲ, ಜೊತೆಗೆ ಜೀವಕ್ಕೆ ಏನೂ ತೊಂದರೆ ಆಗದೆ ಭಾಳಷ್ಟು ಆರಾಮವಾಗಿ ಭಾಳಷ್ಟು ಕಾರ್ಯಾಚರಣೆ ಯಶಸ್ವಿಯಾದ ರೀತಿಯಲ್ಲಾಗಿದೆ. ಜೊತೆಗೆ ಈಗ ಉಳಿದಿರುವಂಥವರು ತಾಯಿಯ ಏನು ಅಶ್ವಿನಿ ಇದ್ದಾರೆ ಅವರ ಸೊಂಟದ ಭಾಗದವರೆಗೂ ಮಣ್ಣು ಬಿದ್ದಿತ್ತು. ಹಾಗಾಗಿ ಅದರ ಜೊತೆಗೆ ಕೆಲವೊಂದು ಕಲ್ಲು ಜೊತೆಗೆ ಕಾಂಕ್ರೀಟ್ನ ಪೀಸ್ಗಳು ಬಿದ್ದಿದೆ. ಹಾಗಾಗಿ ಅವರನ್ನು ತೆಗೆಯುವಂಥ ಸ್ವಲ್ಪ ಕಷ್ಟ ಇದೆ. ಆದರೆ ಅವರನ್ನು ಸುರಕ್ಷಿತವಾಗಿ ತೆಗೆಯುವ ಕೆಲಸ ಮುಂದುವರೆದಿದೆ. ಈಗ ಕೆಲವು ಕ್ಷಣಗಳ ಬಳಿಕ ಅವರನ್ನು ಹೊರಗೆ ತೆಗೆಯುವಂಥ ಸಾಧ್ಯತೆ ಇದೆ. ಈಗ ಸದ್ಯಕ್ಕೆ ಮಗುವ ಯಾವುದೇ ತೊಂದರೆ ಇಲ್ಲದೆ ಚೇತರಿಸಿಕೊಂಡಿದ್ದು, ಜೊತೆಗೆ ತಾಯಿಯು ಸಿಬ್ಬಂದಿಗಳ ಜೊತೆ ಮಾತಾಡ್ತಾ ಇದ್ದಾರೆ. ಅಶ್ವಿನಿ ಅವರು ಯಾವುದೇ ರೀತಿ ಅವರಿಗೂ ಪ್ರಾಣಕ್ಕೆ ಏನು ತೊಂದರೆ ಆಗಿಲ್ಲ. ಅವರನ್ನು ಸುರಕ್ಷಿತವಾಗಿ ಅವರನ್ನು ಹೊರಗೆ ತೆಗೆಯುವಂಥ ಕೆಲಸಕ್ಕೆ ಈಗ ಸಿಬ್ಬಂದಿಗಳು ಮುಂದಾಗಿರುವಂಥದ್ದು. NDRFನ ಸಿಬ್ಬಂದಿಗಳು ಅವರಿಗೆ ಈಗ ಸದ್ಯದ ಮಟ್ಟಿಗೆ ಆಕ್ಸಿಜನನ್ನು ಕೊಡಲಾಗಿದೆ. ಓರ್ವ ವೈದ್ಯರು ಒಳಗಿರುವಂಥದ್ದು, ಜೊತೆಗೆ ಬಾಕಿ ವೈದ್ಯರು ಸಹಾಯಕರು ಜೊತೆಗೆ ಇದ್ದಾರೆ ಇಲ್ಲೇ. ಅವರಿಗೆ ಬೇಕಾದಂಥ ಆಕ್ಸಿಜನ್ ಪೂರೈಕೆ ಮಾಡುವಂಥ ಕೆಲಸ ಈಗ ಆಗಿದೆ. ಹಾಗಾಗಿ ಅವರ ಪ್ರಾಣಕ್ಕೆ ಯಾವ ರೀತಿ ತೊಂದರೆ ಆಗದ ರೀತಿಯಲ್ಲಿ ಅವರನ್ನು ಸುರಕ್ಷಿತವಾಗಿ ಹೊರಗೆ ತೆಗೆಯುವಂಥ ಕೆಲಸಗಳು ಮುಂದುವರೆದಿರುವಂಥದ್ದು. ಪ್ರೇಮ್.